ಮುಖ ನೀರಿಳಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳು. ಬಜರ್ ಆಗಲೇ ಒತ್ತಿದ್ದಾರೆ ಗಿರಿಜಾ ಮತ್ತು ಅಪ್ಪಣ್ಣ. ಗಿರಿಜಾ. ಮುಖ ನೀರಿಳಿಸು ಎಂಬ ಅರ್ಥವೇನು? ಅಪ್ಪಣ್ಣ. ಮುಖಭಂಗ ಮಾಡುವಂತ. ಮುಖಭಂಗ ಮಾಡುವಂತ. ಅಪ್ಪಣ್ಣ. ಬೇಸರಪಡಿಸು. ಪಾಪಣ್ಣ. ಆಯ್ಕೆಗಳು ಬೇಕಾ? ಆಯ್ಕೆಗಳು. ಅಹಂಕಾರವನ್ನ ಹೆಚ್ಚಿಸು, ಅಹಂಕಾರವನ್ನ ತಗ್ಗಿಸು, ನಿರ್ಲಕ್ಷ್ಯ ಮಾಡು, ಎದುರಿಗೆ ಖಂಡಿಸು. ಆಯ್ಕೆ 1. ಅಹಂಕಾರವನ್ನ ಹೆಚ್ಚಿಸು. ಸಾರಿ 2. ಆಯ್ಕೆ 2. ಅಹಂಕಾರವನ್ನ ತಗ್ಗಿಸು. ಹೌದು. ಉತ್ತರವನ್ನ ನೋಡೋಣ. ಅಹಂಕಾರವನ್ನ ತಗ್ಗಿಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆದರೆ ತಾವು ಮೂರನೆಯವರಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಗಿರಿಜಾ ಹಾಗೂ ಅಪ್ಪಣ್ಣ ಒಂದೊಂದು ಪುಸ್ತಕವನ್ನ ಮುಂದೆ ನಮಗೆ ಕೊಡ್ತಾರೆ. ಮುಂದಿನ ಪುಸ್ತಕ ಹಾಸನ ಜಿಲ್ಲಾ ವೈಶಿಷ್ಟ್ಯ, ಉದಯ ರವಿ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಯಾವ ಅಥ್ಲೆಟಿಕ್ ಕ್ರೀಡೆಯಲ್ಲಿ ಬೇಟನ್ ಉಪಯೋಗಿಸುತ್ತಾರೆ? ಆಯ್ಕೆಗಳು: 3000 ಮೀಟರ್ ಸ್ಟೀಪಲ್ ಚೇಸ್, ಟ್ರಿಪಲ್ ಜಂಪ್, 400 ಮೀಟರ್ ರಿಲೇ ರೇಸ್, 400 ಮೀಟರ್ ಹರ್ಡಲ್ಸ್ ರೇಸ್. ಬಜರ್ ಒತ್ತಿದ್ದಾರೆ ಪಾಪಣ್ಣ, ನಂತರ ಗಿರಿಜಾ. ಪಾಪಣ್ಣ. ಆಯ್ಕೆ 4. ಆಯ್ಕೆ 4, 400 ಮೀಟರ್ ಹರ್ಡಲ್ಸ್. ಗಿರಿಜಾ. 3. 400 ಮೀಟರ್ ರಿಲೇ ರೇಸ್. ಅಪ್ಪಣ್ಣ. 4. 4ನೇದು 400 ಮೀಟರ್ ಹರ್ಡಲ್ಸ್. ಉತ್ತರವನ್ನ ನೋಡೋಣ. 400 ಮೀಟರ್ ರಿಲೇ ರೇಸ್ ಅನ್ನೋದು ಸರಿಯಾದ ಉತ್ತರ. ಗಿರಿಜಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾ ವೈಶಿಷ್ಟ್ಯ ಈ ಪುಸ್ತಕವನ್ನ ಕೊಟ್ಟು ಹಿಂದಕ್ಕೆ ಪಡೆದಿದ್ದೇನೆ. ಇಲ್ಲಿ ರಿಲೇ ರೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 4 ಜನ ಓಟಗಾರರು ಇರ್ತಾರೆ. ಒಬ್ಬರ ಒಂದು ಹಂತಕ್ಕೆ ಬಂದು ಕೂಡಲೇ ಒಂದು ಕೋಲನ್ನ ಇನ್ನೊಬ್ಬರ ಕೈಗೆ ಕೊಡ್ತಾರೆ. ಆ ಕೋಲನ್ನ ತಗೊಂಡು ಮುಂದಿನ ಜನಕ್ಕೆ ಅವರು ಕೊನೆಯವರಿಗೆ ಕೊಡಬೇಕಾಗುತ್ತೆ. ಈ ಕೋಲ್ ಏನಿದೆ ಅದನ್ನ ಬೇಟನ್ ಅಂತ ಕರಿತೇವೆ. ಡಂಬಲ್ಸ್ ಕೊಡ್ತಾ ಇದ್ರು ನಾವು ನೋಡ್ದಂಗೆ. ನೀವು ಆಡುವಾಗ ಡಂಬಲ್ಸ್ ಕೊಡ್ತಾ ಇದ್ರು. ಹಾಗಾಗ್ಬಿಟ್ಟು ನಾನು ಅದನ್ನ ಈ ತರ ಮಾಡ್ಕೊಂಡೆ. ಡಂಬಲ್ಸ್ ಸುಮ್ಮನೆ ಕೊಡಬಹುದು, ಆದ್ರೆ ನಿಯಮದನ್ವಯ ಕೋಲನ್ನೇ ಕೊಡಬೇಕು. ಅದನ್ನ ಬೇಟನ್ ಅಂತ ಕರಿತೇವೆ. ಮುಂದಿನ ಪುಸ್ತಕ ನಮ್ಮ ನಿಮ್ಮ ಕಥೆಗಳು, ಬೆಳಗಾವಿ ಜಿಲ್ಲೆಯ ಪ್ರಾತಿನಿಧಿಕ ಕಥೆಗಳು. ಸಂಪಾದಕರು ಪ್ರೊಫೆಸರ್ ಚಂದ್ರಶೇಖರ ಅಕ್ಕಿ ಅವರು. ಪ್ರಶ್ನೆ: ಈ ಕನ್ನಡ ಒಗಟನ್ನ ಬಿಡಿಸಿ. ತೆಗಿಯಕ್ಕಾಗುತ್ತೆ, ಹಾಕಕ್ಕಾಗಲ್ಲ. ಆಯ್ಕೆಗಳು: ಉಪ್ಪು, ಜಡೆ, ಗೆದ್ದಲು, ಹಲ್ಲು. ಬಜರ್ ಒತ್ತಿದ್ದಾರೆ ಗಿರಿಜಾ. ಹಲ್ಲು. ಇನ್ಯಾರಾದ್ರೂ ಉತ್ತರ ಕೊಡ್ತೀರಾ? ಬಜರ್ ಒತ್ತಿ ಉತ್ತರ ಕೊಡಿ. ಹೇಳಿ ಪಾಪಣ್ಣ. 2 ಸರ್ ಆಯ್ಕೆ. 2 ಜಡೆ. ಹೌದು ಸರ್. ಅಪ್ಪಣ್ಣ. ಹಲ್ಲು. ಉತ್ತರವನ್ನ ನೋಡೋಣ. ಹಲ್ಲು ಸರಿಯಾದ ಉತ್ತರ. ಗಿರಿಜಾ, ಅಪ್ಪಣ್ಣ ಇಬ್ರು ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ಗಿರಿಜಾ. ನಮ್ಮ ನಿಮ್ಮ ಕಥೆಗಳು ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಹೊಡೆದು ಹಲ್ಲನ್ನ ಉದುರಿಸೋದು ಬಹಳ ಸುಲಭ, ಉದುರಿಸಿದ ಹಲ್ಲನ್ನ ಮತ್ತೆ ಜೋಡಿಸೋದು ಅಷ್ಟು ಸುಲಭ ಅಲ್ಲ. ಈಗ ಜೋಡಿಸ್ತಾ ಇದೀವಲ್ಲ. ಆಧುನಿಕ ವೈದ್ಯಕೀಯದ ಕತೆ ಬಿಡಿ, ಇದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹಿರಿಯರು ರೂಪಿಸಿದ ಆರ್ಟಿಫಿಷಿಯಲ್ ಕೃತಕ ಜೋಡಿಸಬಹುದು, ಆದ್ರೆ ಮೂಲ ಹಲ್ಲನ್ನ ಜೋಡಿಸೋದು ಅಷ್ಟು ಸುಲಭ ಅಲ್ಲ. ತಿರುಳು ಕಥಾ ಸಂಕಲನ ಸಂಪಾದಿಸಿದ್ದಾರೆ ಡಾಕ್ಟರ್ ವಿ ರಡ್ಡೇರ ಅವರು. ಪ್ರಶ್ನೆ: ಈ ಲೆಕ್ಕವನ್ನ ಬಿಡಿಸಿ. ಲೆಕ್ಕ: 71, 29, 61, 81. ಅಂತಿಮ ಉತ್ತರ 80. 1 ನಿಮಿಷದ ಅವಕಾಶ. ಉತ್ತರ ಕೊಡ್ತೀರಾ? ಕೊಡ್ತೀನಿ ಸರ್. 71 ಆದ್ಮೇಲೆ ಪ್ಲಸ್, 29 ಆದ್ಮೇಲೆ ಪ್ಲಸ್, 61 ಆದ್ಮೇಲೆ ಮೈನಸ್, ಪ್ಲಸ್ ಪ್ಲಸ್ ಮೈನಸ್. ಗಿರಿಜಾ, ಅಪ್ಪಣ್ಣ ಯಾರಾದ್ರೂ ಉತ್ತರ ಕೊಡೋರು? ಮೈನಸ್ ಪ್ಲಸ್, ಮೈನಸ್ ಮೈನಸ್ ಪ್ಲಸ್. ಅಪ್ಪಣ್ಣ ಪ್ಲಸ್. ಉತ್ತರವನ್ನ ನೋಡೋಣ. 71 ಆದಮೇಲೆ ಕೂಡಬೇಕಾಗಿದೆ 29, ಕೂಡಿದ್ದೇವೆ 100 ಬಂತು. ನಂತರ ಮತ್ತೆ ಕೂಡಬೇಕಾಗಿದೆ 161, ಕೂಡಿದ್ದೇವೆ 61, 161 ಉತ್ತರ ಬಂತು. ನಂತರ ಕಳಿಬೇಕಾಗಿದೆ 81, ಕಳೆದಿದ್ದೇವೆ 80 ಉತ್ತರ ಬಂತು. ಪಾಪಣ್ಣ ಲೆಕ್ಕವನ್ನ ಸರಿಯಾಗಿ ಬಿಡಿಸಿದ್ದಾರೆ. ತಿರುಳು ಕಥಾ ಸಂಕಲನ ಕೊಡ್ತಾ ಇದ್ದೇನೆ ಪಾಪಣ್ಣ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಸರ್ವಜ್ಞನ ವಚನಗಳು, ಚನ್ನಪ್ಪ ಉತ್ತಂಗಿ ಅವರು ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಈ ಚಿತ್ರದಲ್ಲಿರುವ ಕಥೆಗಾರರನ್ನ ಗುರುತಿಸಿ.
ಆಯ್ಕೆಗಳು ಬರುವ ಮುನ್ನ ಗಿರಿಜಾ ಅವರು ಬಜರ್ ಒತ್ತಿದ್ದಾರೆ. ಉತ್ತರ ಬಜರ್ ಒತ್ತಿದ್ರಲ್ಲ. ಆಹಾ, ಪುಸ್ತಕ ವಾಪಸ್ ಪಡಿಬೇಕಾಗುತ್ತೆ, ಇಲ್ಲ ಉತ್ತರ ಕೊಡಬೇಕಾಗುತ್ತೆ. ಏನಾದ್ರೂ ಒಂದು ಊಹೆ ಮಾಡಿ ನೋಡೋಣ, ಸರಿ ಬರ್ಬೋದೇನೋ. ಯಾವ್ದಾರು ಕಥೆಗಾರರು. ಪಾಪಣ್ಣ, ಅಪ್ಪಣ್ಣ ಉತ್ತರ ಕೊಡ್ತೀರಾ? ಆಯ್ಕೆ ಬರಲಿ. ಕೃಷ್ಣಮೂರ್ತಿ ಹನೂರು, ವ್ಯಾಸರಾಯ ಬಲ್ಲಾಳ, ಗಂಗಾಧರ ಚಿತ್ತಾಲ, ಯಶವಂತ ಚಿತ್ತಾಲ. ವ್ಯಾಸರಾಯ ಬಲ್ಲಾಳ. ಬಜರ್ ಬಜರ್. ಹೌದೌದು, ಆಯ್ಕೆ 2. ವ್ಯಾಸರಾಯ ಬಲ್ಲಾಳ. ಹೌದು. ಅಪ್ಪಣ್ಣ ಗೊತ್ತಿಲ್ಲ. ಉತ್ತರವನ್ನ ನೋಡೋಣ. ಯಶವಂತ ಚಿತ್ತಾಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗಿರಿಜಾ ಅವರಿಂದ ಒಂದು ಪುಸ್ತಕವನ್ನ ಹಿಂದಕ್ಕೆ ಪಡೆದಿದ್ದೇನೆ. ಮುಂದಿನ ಪುಸ್ತಕ ಅಲ್ಲೋಲ ಕಲ್ಲೋಲ ಎನ್ನುವ ಕನ್ನಡ ಕಾದಂಬರಿ. ಅನಸೂಯ ಈ ಪುಸ್ತಕವನ್ನ ಬರೆದಿದ್ದಾರೆ. ಪ್ರಶ್ನೆ: ಯಾವ ವೈಜ್ಞಾನಿಕ ತತ್ವದ ಕಾರಣ ನೀರಿನ ಹನಿ ದುಂಡಗಿರುತ್ತದೆ? ಒಂದು ಎಲೆ ಮೇಲೆ ನೀರಿನ ಹನಿ ಹಾಕಿದ್ರೆ ಅದು ದುಂಡಗಿರುತ್ತೆ. ಅದಕ್ಕೆ ಯಾವ ತತ್ವ ಕಾರಣ ಅಂತ. ಆಯ್ಕೆಗಳು: ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್, ಪ್ಲವನತೆ ಬಾಯನ್ಸಿ, ಸ್ನಿಗ್ಧತೆ ವಿಸ್ಕಾಸಿಟಿ, ಪೋಲರೈಸೇಷನ್ ಧ್ರುವೀಕರಣ. ಗಿರಿಜಾ. ವಿಸ್ಕಾಸಿಟಿ. ವಿಸ್ಕಾಸಿಟಿ ಸಂಖ್ಯೆ 3. ಪಾಪಣ್ಣ. ಆಯ್ಕೆ 4. ಪೋಲರೈಸೇಷನ್ ಧ್ರುವೀಕರಣ. ಅಪ್ಪಣ್ಣ. ಆಯ್ಕೆ 2. ಪ್ಲವನತೆ ಬಾಯನ್ಸಿ. ಊಹೆ ಮಾಡ್ತಾ ಇದ್ದೀರಿ. ಉತ್ತರವನ್ನ ನೋಡೋಣ. ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಲ್ಲೋಲ ಕಲ್ಲೋಲ ಈ ಪುಸ್ತಕವು ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ನವರತ್ನ ಮತ್ತು ಇತರ ಜನಪದ ಕಥೆಗಳು. ಪ್ರೊಫೆಸರ್ ನರಸಿಂಹೇಗೌಡ ನಾರಾಯಣಪುರ ಈ ಪುಸ್ತಕವನ್ನ ಸಂಪಾದಿಸಿದ್ದಾರೆ. ಪ್ರಶ್ನೆ: ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನೇ, ತಂ, ನಾ, ಪು, ಲಿ, ಹೋ, ನೆ, ತಿ. 1 ನಿಮಿಷದ ಅವಕಾಶ. ಪಾಪಣ್ಣ ಆಗಲೇ ಬಜರುತ್ತಿದ್ದಾರೆ. ಉತ್ತರ: ತಂಪು ಹೊತ್ತಿನಲ್ಲಿ ನೆನೆ. ತಂಪು ಹೊತ್ತಿನಲ್ಲಿ ನೆನೆ. ಗಿರಿಜಾ. ತಂಪು ಹೊತ್ತಿನಲ್ಲಿ ನೆನೆ. ಅದೇ ಉತ್ತರ. ಅಪ್ಪಣ್ಣ ಉತ್ತರವನ್ನ ನೋಡೋಣ. ತಂಪು ಹೊತ್ತಿನಲ್ಲಿ ನೆನೆ ಉತ್ತರ ಸರಿಯಾಗಿದೆ. ಪಾಪಣ್ಣ ಅವರಿಗೆ ನವರತ್ನ ಈ ಒಂದು ಕೃತಿಯನ್ನ ಕೊಟ್ಟಿದ್ದೇನೆ.